ಮೂಳೆ ಸವೆಯೋದು ಅಂದರೆ ಮೂಳೆ ತುಂಬ ಆಳವಾದ ಧಾತು, ಹಾಗಾಗಿ ಅದು ಇಮಿಡಿಯೇಟಾಗಿ ಸೌದು ಬಿಡುವಂಥದ್ದಲ್ಲ. ಮೂಳೆಯ ನಡುವೆ, ಎರಡು ಮೂಳೆಗಳ ನಡುವೆ ಇರತಕ್ಕಂತಹ ಲಿಕ್ವಿಡ್ ಇದೆಯಲ್ಲ, ಆ ಲಿಕ್ವಿಡ್ ಸ್ಟ್ರೆಂತ್ ಕಳ್ಕೊಳ್ತದೆ, ಅದು ಕಡಿಮೆನೂ ಆಗಲ್ಲ. ಸ್ಟ್ರೆಂತ್ ಕಳ್ಕೊಂಡಾಗ ನಮಗೆ ಎಂದಿನಂತೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಮೂಳೆ ಸವೆತಕ್ಕೆ ಇವತ್ತು ಯಾಕೆ ಸಣ್ಣ ಏಜಿಗೆ ಬರ್ತದೆ, ಮೂಳೆ ಸವೆತ ಅಂದ್ರೇನು ಅಂದರೆ ಗ್ಯಾಸ್ಟ್ರೈಟಿಸ್ ಅಂತ. ಮೂಳೆ ಸವೆತ ಅಂದರೆ ಗ್ಯಾಸ್ಟ್ರೈಟಿಸ್ ಅಂತ. ನಮಸ್ಕಾರ. ಆರೋಗ್ಯಕ್ಕೆ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನಲ್ಲಿ ಹೊಸದಾಗಿ ನಾವೀಗ ಆರೋಗ್ಯಕ್ಕಾಗಿ ಆಯುರ್ವೇದ ಅನ್ನುವಂಥ ಕಾರ್ಯಕ್ರಮವನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಈಗಾಗಲೇ ನಮ್ಮೆಲ್ಲರಿಗೂ ಚಿರಪರಿಚಿತರು. ವಿಶ್ವವಾಣಿ ಕ್ಲಬ್ ಹೌಸ್ನಲ್ಲಿ ಇವರ ತುಂಬಿದ ಸಭೆಗಳು ಈಗಾಗಲೇ ಅನೇಕರಿಗೆ ಆರೋಗ್ಯದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಹೋಗಿದೆ. ಹೀಗಾಗಿ ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಾಣಿ ಸ್ಪೆಷಲ್ ಚಾನೆಲ್ಗೆ ಇವರನ್ನ ಆಹ್ವಾನಿಸಿ ಇವರ ಮುಖೇನ ನಮ್ಮ ಆರೋಗ್ಯಯುತ ಬದುಕಿಗೆ ಹೊಸ ಹೊಸ ವಿಚಾರಗಳನ್ನು, ಹಾಗೆ ನಾವು ತಿಳಿದುಕೊಂಡಿರಬಹುದಾದಂಥ ತಪ್ಪಾದ ವಿಚಾರಗಳನ್ನು ಸರಿಪಡಿಸಿ ಒಂದು ಒಳ್ಳೆಯ ಜೀವನವನ್ನು, ಆರೋಗ್ಯಯುತ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಇವರ ಮಾತುಗಳನ್ನು ನಿಮ್ಮೆಲ್ಲರಿಗೂ ತಲುಪಿಸೋದಕ್ಕೆ ನಾನು ಇಲ್ಲಿದ್ದೀನಿ, ರೂಪಾ ಗುರುರಾಜ್. ಇವತ್ತಿನ ಈ ಧಾವಂತದ ಬದುಕಿನಲ್ಲಿ ನಾವೆಲ್ಲರೂ ಎಷ್ಟರ ಮಟ್ಟಿಗೆ ಓಡ್ತಾ ಇದ್ದೀವಿ ಅಂತಂದರೆ, ನಮಗೆ ಯಾವುದಕ್ಕೂ ಕೂಡ ಸಮಯ ಇಲ್ಲ. ತಿನ್ನೋ ಟೈಮಿಗೆ ತಿಂತೀವಿ, ಕೆಲಸದ ಟೈಮಿಗೆ ಕೆಲಸ ಮಾಡ್ತೀವಿ, ನಿದ್ದೆ ಮಾಡ್ತೀವಿ. ಇದೆಲ್ಲದರ ಮಧ್ಯೆ ನಮ್ಮ ಆರೋಗ್ಯ ಮತ್ತು ಆರೋಗ್ಯದ ಕ್ವಾಲಿಟಿ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ 70-60 ವಯಸ್ಸಿಗೆ ಬರಬೇಕಾದಂಥ ಅನೇಕ ಸಮಸ್ಯೆಗಳು 30-40ಕ್ಕೆ ಬರ್ತಾ ಇರೋದನ್ನು ನಾವು ಕಾಣ್ತೇವೆ. ಮೂಳೆ ಸವೆತ ಇದು ಕೂಡ ಇಂಥದ್ದೇ ಒಂದು ಸಮಸ್ಯೆ. ಮುಂಚೆ ಎಲ್ಲೋ ನಮ್ಮ ಅಜ್ಜಿ ತಾತ ಮೂಳೆ ಸವೆತದ ಬಗ್ಗೆ ಮಾತಾಡ್ತಿದ್ರು, ಮಂಡಿ ನೋವಿನ ಬಗ್ಗೆ ಮಾತಾಡ್ತಿದ್ರು. ಆದರೆ ಈಗ 20-30ರ ಹರಿಯದ ಅನೇಕರು ಇದ್ರ ಬಗ್ಗೆ ಮಾತಾಡೋದನ್ನು ನಾವು ಕೇಳಿದ್ದೇವೆ. ಈ ಸಮಸ್ಯೆಗಳಿಗಾಗಿ ವೈದ್ಯರ ಹತ್ರ ಹೋಗಿ ಬೇಡದೇ ಇರುವಂಥ ಪೇನ್ ಕಿಲ್ಲರ್ಸನ್ನು ವರ್ಷಾನ್ಗಟ್ಲೆ ತಗೊಂಡು ಅವರ ದೇಹವನ್ನು ಇನ್ನೂ ಹಾಳು ಮಾಡ್ಕೊಳ್ಳೋದನ್ನು ಕೂಡ ನಾವು ನೋಡಿದ್ದೇವೆ. ಇದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಇದೆಯಾ? ಏನು ಈ ಮೂಳೆ ಸವೆತ, ಯಾಕೆ ಬರುತ್ತೆ? ಈ ನಿಟ್ಟಿನಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರವಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ, ನಮ್ಮ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನಲ್ಲಿ. ನಮಸ್ಕಾರ ಡಾಕ್ಟರ್, ಆತ್ಮೀಯವಾದ ಸ್ವಾಗತ. ನಮಸ್ತೆ. ನಮಸ್ತೆ. ಮೂಳೆ ಸವೆತ ಸಾಮಾನ್ಯವಾಗಿ ನನಗೆ ಹೇಳಿದ ಹಾಗೆ ಯಾರೋ ತುಂಬಾ ದೊಡ್ಡವರು, ಹಿರಿಯರು ಮಾತಾಡ್ತಿದ್ದಂಥ ಈ ವಿಷಯವನ್ನ ಇವತ್ತು ನಾವೆಲ್ಲರೂ ಮಾತಾಡೋ ಹಾಗಾಗಿದೆ. ಈ ಮೂಳೆ ಸವೆತ ಯಾಕೆ ಬರುತ್ತೆ ಮತ್ತೆ ಏನ್ ಕಾರಣ? ಪ್ರಾರಂಭದಲ್ಲಿ ಅದು ಮೂಳೆ ಸವೆತನೇ ಅಲ್ಲ. ಮೂಳೆ ಸವೆಯೋದು ಅಂದ್ರೆ ಮೂಳೆ ತುಂಬಾ ಆಳವಾದ ಧಾತು, ಹಾಗಾಗಿ ಅದು ಇಮಿಡಿಯೇಟಾಗಿ ಸೌದು ಬಿಡುವಂಥದ್ದಲ್ಲ. ಅದಕ್ಕೆ ಸಾಕಷ್ಟು ವರ್ಷಗಳಾದ್ಮೇಲೆ ಸವೆಯುತ್ತೆ. ಪ್ರಾರಂಭದಲ್ಲಿ ನೋವು ಬಂದ ತಕ್ಷಣ ಮೂಳೆಯ ನಡುವೆ, ಎರಡು ಮೂಳೆಗಳ ನಡುವೆ ಇರತಕ್ಕಂತಹ ಲಿಕ್ವಿಡ್ ಇದೆಯಲ್ಲ, ಆ ಲಿಕ್ವಿಡ್ ಸ್ಟ್ರೆಂತ್ ಕಳ್ಕೊಳ್ತದೆ, ಅದು ಕಡಿಮೆನೂ ಆಗಲ್ಲ. ಸ್ಟ್ರೆಂತ್ ಕಳ್ಕೊಂಡಾಗ ನಮಗೆ ಎಂದಿನಂತೆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಮೂಮೆಂಟ್ಗೆ ಅಷ್ಟು ಸಪೋರ್ಟ್ ಮಾಡಲ್ಲ. ಅದಾದ್ಮೇಲೆ ಪಕ್ಕದಲ್ಲಿರುವಂಥ ಲಿಗಮೆಂಟ್ಗಳು ತಮ್ಮ ಸಾಮರ್ಥ್ಯ ಕಳ್ಕೊಳ್ತದೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಲಿಗಮೆಂಟ್ಗಳು ಅಂದ್ರೆ ಎರಡು ಮೂಳೆಗಳನ್ನು ದೂರನೇ ಇರ್ತದೆ. ಮೂಳೆಗಳು ಯಾವಾಗ್ಲೂ ಹಿಂಗೆ ಹತ್ರ ಇರಲಿ, ಎರಡು ಮೂಳೆಗಳು ದೂರನೇ ಇರ್ತದೆ. ಇವನು ಹಿಡ್ಕೊಂಡಿರ್ತಕ್ಕಂಥ ಕ್ಲಿಪ್ಗಳಿರ್ತದೆ. ಬಿಕಾಸ್ ಆಫ್ ದಟ್ ಕ್ಲಿಪ್ ನಾವು ವರ್ಕ್ ಮಾಡ್ತೇವೆ. ಇವೊಂದು 50 kg ಹೀಗೆ ಎತ್ತುತ್ತೇವೆ, 25 ಹಿಂಗೆ ಎತ್ತೀವಿ ಅಂದ್ರೆ ಇಷ್ಟೇ ಬೆರಳಿಂದನೇ. ಅಂದ್ರೆ ಆ ಕ್ಲಿಪ್ಗಳಿಗೆ ಅಷ್ಟು ಸಾಮರ್ಥ್ಯ ಇರ್ತದೆ. ಸೊ ಅಷ್ಟು ಸಾಮರ್ಥ್ಯ ಇರುತ್ತೆ, ಕ್ಲಿಪ್ಗಳು ವೀಕ್ ಆಗುತ್ತೆ ಮೊದಲಿಗೆ. ಪ್ರಾರಂಭದಲ್ಲಿ ಮೂಳೆ ಸವೆತ ಅನ್ನುವಂಥದ್ದಲ್ಲ. ಬಟ್ ಅದನ್ನ ಎಲ್ಲರೂ ಜನರಲೈಸ್ ಆಗಿ ಏನ್ ಮಾಡಿದಾರೆ ಅಂದ್ರೆ, ಇದು ಮೂಳೆ ಸವೆತ ಅಂತ ಭಾವಿಸಿದೆ. ಸೊ ಈ ಕ್ಲಿಪ್ಗಳು ಮತ್ತೆ ಅದರೊಳಗಿರ್ತಕ್ಕಂತಹ ಇದು ಏನು ಫ್ಲೂಯಿಡ್ ಇದೆಯಲ್ಲ, ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಲ್ಲ, ಇದು ಬೇಗ ಹಾಳಾಗುವಂತ ಪ್ರಕ್ರಿಯೆ. ಸ್ವಲ್ಪ ನಿದ್ದೆಗೆಟ್ಬಿಟ್ರೆ ನಮ್ಗೆ ಇಲ್ಲಿ ಬೆಳಿಗ್ಗೆ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಇರ್ತದೆ ಜಾಯಿಂಟ್ಗಳಿಗೆ. ಹೋಲ್ ನೈಟ್ ನಿದ್ದೆಗೆಟ್ಟಿರ್ಬೇಕು. ಮರುದಿನ ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತೀರಾ, ಇದನ್ನ ಅಂದ್ರೆ ಅನುಭವಿಸ್ತೀರಾ. ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಅಂದ್ರೆ ಮರುದಿನ ಬೆಳಿಗ್ಗೆ ಸ್ವಲ್ಪ ಡಿಸ್ಕಂಫರ್ಟ್ ಇರ್ತದೆ ಇವೆಲ್ಲ. ಸೊ ಇದೆಲ್ಲ ಕಾರಣ ಮೂಳೆ ಸವೆತ ಅಲ್ಲ, ಆ ಲಿಕ್ವಿಡ್ ಸ್ವಲ್ಪ ತನ್ನ ವಿಸ್ಕಾಸಿಟಿ ಕಳ್ಕೊಂಡಿರ್ತದೆ. ಸೊ ಪ್ರಾರಂಭದ ಹಂತ ಇದು. ಸೊ ಮೂಳೆ ಸವೆತಕ್ಕೆ ಇವತ್ತು ಯಾಕೆ ಸಣ್ಣ ಏಜಿಗೆ ಬರ್ತದೆ, ಅದು ಮೂಳೆ ಸವೆತ ಅಂದ್ರೇನು ಅಂದ್ರೆ ಗ್ಯಾಸ್ಟ್ರೈಟಿಸ್ ಅಂತ. ಮೂಳೆ ಸವೆತ ಅಂದ್ರೆ ಗ್ಯಾಸ್ಟ್ರೈಟಿಸ್ ಅಂತ. ನಾವು ಇದನ್ನ ಎಷ್ಟೋ ಜನರಿಗೆ ಅರ್ಥ ಮಾಡ್ಕೊಂಡಿಲ್ಲ. ಈಗ ನಾನು ಗ್ಯಾಸ್ಟ್ರೈಟಿಸ್ ಎಷ್ಟು ಜನರಿಗಿದೆ ಅಂತ ಹೇಳಿ ಅಂದ್ರೆ ಎಲ್ಲರೂ ಕೈ ಎತ್ತಾರೆ, ನನಗಿದೆ ನಿನಗಿದೆ ಅಂತ. ಸೊ ಅವರೆಲ್ಲರಿಗೂ ಮೂಳೆ ಸವೆತ ಇದೆ ಅಂತಲೇ ನೇರವಾಗಿ ನಂಬುವಂಥದ್ದು. ಯಾಕೆ ಅಂದ್ರೆ ಗ್ಯಾಸ್ಟ್ರೈಟಿಸ್ ಅಂದ್ರೆ ಆಸಿಡ್ ಲೆವೆಲ್ ಬಾಡಿ ಒಳಗೆ ಹೆಚ್ಚಾಗಿರ್ತದೆ, ವಿಶೇಷವಾಗಿ ಕರುಳಿನಲ್ಲಿ ಅದು ಹೆಚ್ಚಾಗಿರ್ತದೆ. ಅಲ್ಲೇ ಇದ್ರೆ ದಟ್ಸ್ ಬೆಟರ್. ಇವಾಗ ಏನಾಗಿದೆ, ಆಮ್ಲಪಿತ್ತ ಅನ್ನುವಂಥದ್ದೆಲ್ಲ, ಅಂದ್ರೆ ಅಸಿಡಿಟಿ ಅನ್ನೋದು, ಆಮ್ಲಪಿತ್ತ ಅನ್ನೋಂಥದ್ದೆಲ್ಲ ರಕ್ತಕ್ಕೆ ಸೇರ್ತಾ ಇದೆ, ರಕ್ತಪಿತ್ತ ಆಗ್ತಾ ಇದೆ. ಸೊ ರಕ್ತದಲ್ಲಿ ಆಸಿಡ್ ಲೆವೆಲ್ ಜಾಸ್ತಿ ಆದ ತಕ್ಷಣನೇ ಈ ಬಾಡಿ ಬದುಕಲ್ಲ.
7.4 pH ಇದ್ರೆ ಈ ಜೀವಿ, ಮನುಷ್ಯ ಅನ್ನೋಂಥ ಜೀವಿಗೆ ಓಕೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ 7.2 ಆದ್ರೂ ಹೈಯೆಸ್ಟ್ ಅಲರ್ಜಿ ಬರೋದು, ಕೋಮಾ ಎಲ್ಲ ಹೋಗೋದು, ಅಷ್ಟು ಬ್ಯಾಲೆನ್ಸ್. ಸೊ ಏನ್ ಮಾಡ್ಬೇಕು? ಆಸಿಡ್ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಇದು ಬದುಕಲೇಬೇಕಲ್ಲ. ಅದಕ್ಕಿರೋದು ಒಂದೇ ಒಂದು ಅವಕಾಶ ಅಂದ್ರೆ ಆಸಿಡ್ ನ್ಯೂಟ್ರಲೈಸ್ ಮಾಡೋದಕ್ಕೆ ಬೇಕಾಗೋದು ಖನಿಜಾಂಶಗಳು. ಯಾವುದೇ ಮಿನರಲ್ಸ್ ಜಾಸ್ತಿ ಇತ್ತು ಅಂದ್ರೆ ಅದನ್ನ TDS ಅಂತ ಕರಿತೀವಲ್ಲ ನಾವು, ಟೋಟಲ್ ಡಿಸಾಲ್ಡ್ ಸಾಲ್ಟ್ಸ್ ಅಂತ. ಸೊ ನಮ್ಮ ಬಾಡಿ ಒಳಗೆ ಇರುವಂತ ಮಿನರಲ್ಸ್ ಎಲ್ಲಿದೆ ಅಂದ್ರೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಇದೆ, ಫಾಸ್ಫರಸ್ ಇದೆ, ಬೇರೆ ಎಲ್ಲಾ ಮಿನರಲ್ಸ್ ಅಲ್ಲಿ ಶೇಖರಣೆ ಆಗಿದೆ. ಅಲ್ಲಿ ಸ್ವಲ್ಪ ಕರಗಿಬಿಟ್ಟು ಇದನ್ನ ಆಸಿಡ್ ನ್ಯೂಟ್ರಲೈಸ್ ಮಾಡುತ್ತೆ. ಸಿಂಪಲ್ ಗ್ಯಾಸ್ಟ್ರೈಟಿಸ್ ಅನ್ನ ಹೋಗಿಸ್ಕೊಳ್ಳೋದಕ್ಕೆ ಮೂಳೆ ತನ್ನ ಬೆಲೆಯನ್ನು ತೆತ್ತಾ ಇದೆ. ಈಗೇನಾಗ್ತದೆ, ಮೂಳೆ ನಿಧಾನಕ್ಕೆ ಸವಿತಾ ಬರ್ತದೆ. ನಾವೀಗ ಜಾಯಿಂಟ್ ಪೇನ್ಗಳ ಬಗ್ಗೆ ಮಾತಾಡಿದಾಗ ಸೈನಲ್ ಫ್ಲೂಯಿಡ್ ಮತ್ತೆ ಲಿಗಮೆಂಟ್ ಮತ್ತೆ ಮಾತಾಡಿದ್ವಿ. ಮೂಳೆ ಸವಿತ ಅಂದ್ರೆ ಜಾಯಿಂಟ್ ಪೇನ್ ಅಲ್ಲ, ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಆಯಾಸ ಆಗೋದು, ಇವತ್ತೆಲ್ಲ ಫೀಲ್ ಮಾಡ್ತಾರಲ್ಲ, ಇದೆಲ್ಲ ಮೂಳೆಗಳು ಸವಿತಾ ಇದೆ ಅಂತ ಅರ್ಥ. ಸೊ ಮೂಳೆ ಸವಿತ ಅಂದ್ರೆ ನೇರವಾಗಿ ಹೇಳೋದಾದ್ರೆ ಇಟ್ ಇಸ್ ಎ ಗ್ಯಾಸ್ಟ್ರೈಟಿಸ್. ನೀವು ಗ್ಯಾಸ್ಟ್ರೈಟಿಸ್ ಸರಿ ಮಾಡ್ಕೊಂಡ್ರೆ ಮೂಳೆ ಸವಿತ ಸರಿಯಾಗಿಬಿಡ್ತದೆ. ಎಲ್ಲಿಂದ ಎಲ್ಲಿಗೆ ಈ ಸಂಬಂಧಗಳು ಅಂತ ನೋಡ್ತಾ ಗೊತ್ತಿಲ್ಲ ಅಷ್ಟೇ. ಹೌದು, ನಾನು ಒಂದು ತಾಜಾ ಉದಾಹರಣೆ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಈ ನಾವು ಮಣ್ಣಿಲಿನ ಮನುಷ್ಯನ ಊತಕ್ಕೆ ಬಂದ್ರೆ ಸತ್ತೋದನಿಗೆ ಅದ್ರ ಮೂಳೆಗಳು ಕರಗೋದು ತುಂಬಾ ಲೇಟ್. ಅದಕ್ಕೆ ಅಸ್ಥಿ ಅಂತ ಕರೀತಾರೆ. ಬಹಳ ಸಮಯ ಇರ್ತದೆ. ನಾವು ನೀರಲ್ಲಿ ಏನಾದ್ರೂ ಮೂಳೆನ ಹಾಕಿಟ್ರೆ ನೀವು 10 ವರ್ಷ ಆದ್ರೂ ಅದು ಕರಗಲ್ಲ. ಆಸಿಡ್ ಅಲ್ಲಿ ಹಾಕಿಡಿ, ಹಾರ್ಡ್ಲಿ ಅದೇ ಆಸಿಡಿನ ಕಾನ್ಸಂಟ್ರೇಷನ್ ಮೇಲೆ 2 ದಿನ ಇರ್ತದೋ, 4 ದಿನ ಇರ್ತದೋ, 1 ವಾರ ಇರ್ತದೋ, ಪೂರ್ತಿ ಅದು ಕರಗ ಹೋಗ್ತದೆ. ಸೊ ಹಾಗಾದ್ರೆ ರಕ್ತದಲ್ಲಿ ಆಸಿಡ್ ಜಾಸ್ತಿ ಆದ್ರೆ ಮೂಳೆ ಕರಗಲ್ವಾ? ಇಷ್ಟೇ, ಬಹಳ ಹೌದಾ? ಸೊ ಇದನ್ನ ನಾವು ಮರೆತುಬಿಟ್ಟು ಆಸಿಡಿಟಿಗೆ ಒಂದು ಮಾತ್ರೆ ನುಂಗ್ಕೊಂಡ್ಬಿಟ್ಟು ಅದನ್ನ ಮುಚ್ಚಾಕ್ಬಿಟ್ರೆ ಮೂಳೆ ಸವಿಯೋದು ಅನಿವಾರ್ಯ. ಮೂಳೆ ಅನ್ನೋಂಥದ್ದು ಈ ಬಿಲ್ಡಿಂಗಿನ ಪಿಲ್ಲರ್ ಇದ್ದಂಗೆ, ಅದು ಸವಿತಾ ಬಂದ್ರೆ ಬಿಲ್ಡಿಂಗಿನ ಬೇರೆ ಬೇರೆ ಎಲ್ಲ ಮೆತ್ಕಾಗ್ತವಲ್ಲ. ಸೊ ಇದು ಮೂಳೆ ಸವಿತ ಅಂದ್ರೆ ವಾಸ್ತವದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇದು. ಈ ಮೂಳೆ ಸವೆತ ಅಥವಾ ನೀವು ಹೇಳಿದಂಗೆ ಆಸಿಡಿಟಿಯ ಇಶ್ಯೂನೇ ಇರಬಹುದು. ಯಾಕೆ ಬರುತ್ತೆ? ಆಮೇಲೆ ಯಾವ ವಯಸ್ಸಿನಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಪ್ರಾರಂಭದಲ್ಲಿ ಈಗ ಹೇಳೋದಾದ್ರೆ 40 ವರ್ಷಕ್ಕಿಂತ ಕಡಿಮೆ ಸಮಯದಲ್ಲಿ ಮೂಳೆ ಸವೆತ ಬರಲೇಬಾರ್ದು. ಅಂದ್ರೆ ಮಿನಿಮಮ್ ಎಂಟ್ರಿ ಅಂದ್ರೆ 40 years ಮಿನಿಮಮ್ ಅದು. ಸೊ ಯೂಶಲಿ ಬರೋದು ಮೆನೋಪಾಸ್ ಆದ್ಮೇಲೆ ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ ಆಂಡ್ರೋಪಾಸ್ ಆದ್ಮೇಲೆ. ಮೆನೋಪಾಸ್ ಅಂದ್ರೆ 45-50, ಆಚಾರ್ಯ ಹೇಳೋ ಪ್ರಕಾರ ಪಂಚಾಶತಂ 55 ವರ್ಷ ಅಂತ ಹೇಳ್ತಿದ್ರು. ಈಗ 55 ವರ್ಷ ತನಕ ಸೈಕಲ್ ಆಗುವಂಥದ್ದು ಬಹಳ ಕಡಿಮೆ. ಸೊ ಮ್ಯಾಕ್ಸಿಮಮ್ 45ರಿಂದ 50 ವರ್ಷದ ನಡುವೆ ಆಗುತ್ತೆ. ಅದಾದ್ಮೇಲೆ ಮೂಳೆ ಸವೆತ ಬರ್ತದೆ. ಗಂಡ್ಮಕ್ಳಿಗೆ 65-70 ವರ್ಷ ಆಂಡ್ರೋಪಾಸ್ ಸ್ಟಾರ್ಟ್ ಆಗುತ್ತೆ. ಆವಾಗಿನಿಂದ ಮೂಳೆ ಸವೆತ ವಾಸ್ತವದಲ್ಲಿ ಬರುತ್ತೆ. ಇನ್ನು ಅದು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಬರುವಂಥದ್ದು. ಇದು ಪುಸ್ತಕದಲ್ಲಿರೋದು ಅಷ್ಟೇ. ವಾಸ್ತವ ಈಗ ಸದ್ಯಕ್ಕೆ ವಾಸ್ತವ ಅಂದ್ರೆ 30-35 ಹೈಯೆಸ್ಟ್. ಅಲ್ಲಿಗಾಗಲೇ ಮೇಲ್ ಅಂಡ್ ಫಿಮೇಲ್ ಇಬ್ರಿಗೂ ಮೂಳೆ ಸವೆತ ಸ್ಟಾರ್ಟ್ ಆಗಿಬಿಡ್ತದೆ. ಇದಕ್ಕೆ ಗ್ಯಾಸ್ಟ್ರೈಟಿಸ್ ಕಾರಣ ಅಂದೆ. ಗ್ಯಾಸ್ಟ್ರೈಟಿಸ್ಗೆ ಏನ್ ಕಾರಣ ಅಂತ? ಗ್ಯಾಸ್ಟ್ರೈಟಿಸ್ಗೆ ಔಷಧಿ ಅಂತೇನಿಲ್ಲ. ಗ್ಯಾಸ್ಟ್ರೈಟಿಸ್ ಇರೋದು ಆಹಾರನೇ. ಮತ್ತೆ ನೀವು ದೋಸೆ ಅಂತ ಹೇಳ್ತೀರಾ ನೀವು. ಅದೆಷ್ಟು ನಿಸ್ಸಾರ ಆಹಾರ ಅಂದ್ರೆ ದೋಸೆ ಇಡ್ಲಿ. ಇವತ್ತು ಜಗತ್ತಲ್ಲಿ ಇಷ್ಟು ಆಸ್ಪತ್ರೆಗಳು ತುಂಬೋದಕ್ಕೆ ದೋಸೆ ಇಡ್ಲಿಗಳ ಕಾಂಟ್ರಿಬ್ಯೂಷನ್ ತುಂಬಾ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಇದೆ. ಅಂದ್ರೆ ಸತ್ವಹೀನ ಆಹಾರ ಅಂತ. ಸತ್ವವನ್ನು ಕಳ್ಕೊಂಡ್ಮೇಲೆ ಅವ್ರಿಗೆ ಯಾವ ಕೆಮಿಕಲ್ ಇದ್ರೂ ಅದಕ್ಕೇನು ಯೂಸ್ ಆಗೋದಿಲ್ಲ. ಹಾಗಾಗಿ ಸತ್ವಹೀನ ಆಹಾರವನ್ನ ನಾವು ತಗೊಂಡ ತಕ್ಷಣನೇ ಅದು ಬಾಡಿ ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆಸಿಡ್ ಅನ್ನ ಸೆಕ್ರೇಟ್ ಮಾಡ್ಬೇಕಾಗ್ತದೆ. ಸುಲಭವಾಗಿ ಕರಗೋದ್ರ ಬದಲು ಹೇಗೆ ಕರಗಬೇಕಿತ್ತಂದ್ರೆ ಸುಲಭವಾಗಿ ಕರಗಬೇಕು. ಹಂಗಿದ್ದಿದ್ರೆ ಆಹಾರ ಡೈಜೆಷನ್ ಈಸಿ. ಇದೇನೋ ಕಾನ್ಸೆಪ್ಟ್ ಬಂದ್ಬಿಡ್ತು, ಡಿಲೇ, ನಿಧಾನಕ್ಕೆ ಜೀರ್ಣ ಆಗಬೇಕು. ಹಾಗಾದ್ರೆ ನಿಧಾನಕ್ಕೆ ಬ್ಲಡ್ ಅಲ್ಲಿ ಶುಗರ್ ಎಂಟ್ರಿ ಆಗ್ತದೆ. ಇದೊಂದು ಕಾನ್ಸೆಪ್ಟ್. ನಿಧಾನಕ್ಕೆ ಹೋದ ತಕ್ಷಣ ಅದಕ್ಕೆ ಏನಾಗುತ್ತೆ ಅಂದ್ರೆ ಅದು ತನ್ನ ಪ್ರಕ್ರಿಯೆ, 2 ಪ್ರಕ್ರಿಯೆ ಇದೆ. ಒಂದು ಮಧುರ ಅವಸ್ಥೆ ಇರ್ತದೆ, ಸ್ವೀಟ್ ಅಂತ ಅವಸ್ಥೆ ಇರ್ತದೆ. ಎರಡನೇದು ಹುಳಿ ಆಗುವಂಥದ್ದು. ಸೊ 2ನೇ ಭಾಗಕ್ಕೆ ಬಂದ್ಬಿಡ್ತದೆ, ಹುಳಿ ಆಗಿಬಿಡ್ತದೆ. ಸೊ ನಾವು ದೋಸೆ ಇಡ್ಲಿಗಳನ್ನ ತಿನ್ನೋದ್ರಲ್ಲಿ ನಮ್ಮ ಚಟುವಟಿಕೆಗಿಂತ ಜಾಸ್ತಿ ಪ್ರಮಾಣದ ಆಹಾರವನ್ನ ತಗೊಂಡ್ರೆ, ಅದು ಅಮೃತ ತಗೊಂಡ್ರು ಸರಿ, ಅವಾಗ ಇಲ್ಲಿ ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಯಾವಾಗ ನೀವು 1.5 ಗಂಟೆಗಿಂತ ಸ್ವಲ್ಪ ಲೇಟ್ ಆಗಿ ಜೀರ್ಣ ಆಗುವಂತ ಆಹಾರವನ್ನು ತಿಂತೀವೋ 1.5 ತಾಸಿಗಿಂತ ಹೊಟ್ಟೆ ಖಾಲಿ ಆಗಿಬಿಡ್ಬೇಕು ಅಷ್ಟೊತ್ತಿಗೆ. ಅದಕ್ಕಿಂತ ಲೇಟ್ ಆಯ್ತು ಅಂದ್ರೆ ಅದು ಹುಳಿನ ಬಿಡಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಬಿಟ್ಟಿರ್ತಕ್ಕಂಥ ಹುಳಿನೇ ಇವತ್ತು ಅಸಿಡಿಟಿಗೆ ಕಾರಣ. ಇಲ್ಲಿಂದ ಮೂಳೆ ಸವೆತ ಜರ್ನಿ ಶುರು. ಈ ಮೂಳೆ ಸವೆತದ ಲಕ್ಷಣಗಳೇನು? ಮೊದಲನೇದಾಗಿ ಕರೆಕ್ಟ್ ಮೂಳೆ ಸವೆತ ಅಂತಲೇ ಮಾತಾಡೋದಾದ್ರೆ ಮೊದಲನೇದಾಗಿ ಇದು ಆಯಾಸ. ನಾನು ಅವಾಗ ಒಂದು ಮೆಟ್ಲತ್ತಿರ ನಂಗೆ ಏನು ಅನಿಸ್ತಿರ್ಲಿಲ್ಲ. ಈಗ ಮೆಟ್ಲತ್ತಿರ ಸ್ವಲ್ಪ ಆಯಾಸ ಅನ್ಸುತ್ತೆ. ನಾನು ನಡೆದ್ರೆ 1-2-3 ಕಿಲೋಮೀಟರ್ ನಡೆದ್ರೆ ಏನಾಗ್ತಿರ್ಲಿಲ್ಲ. ಈಗ ಸ್ವಲ್ಪ ನಡೆದ್ರೆ ಮೂಳೆ ನೋವು ಬರಬೇಕು ಅಂತಿಲ್ಲ, ಆಯಾಸ ಆಗುತ್ತೆ ಅನ್ಸುತ್ತೆ, ಎದುರು ಬರ್ತದೆ ಅಂತ ಯಾವಾಗ ಫೀಲ್ ಆಗುತ್ತೋ ಇದು ಮೂಳೆ ಸವಿತಾ ಇದೆ ಅಂತ ಅರ್ಥ. ಸೊ ದಿನನಿತ್ಯ ನಾವು ಏನ್ ಕೆಲಸ ಮಾಡ್ತೀವೋ ಅದು, ನಾವೇನಾದ್ರೂ ಕೆಲಸ ಮಾಡ್ತೇವೆ, ನಾವು
ಕಸ ಗುಡಿಸ್ತೀವೋ, ಹೊಲದಲ್ಲಿ ಉಳುಮೆ ಮಾಡ್ತೀವೋ, ಏನ್ ಮಾಡ್ತೀವೋ, ಕೆಲಸದ ಸಾಮರ್ಥ್ಯ ಮತ್ತೆ ಫ್ರೀಕ್ವೆನ್ಸಿ, ಬೇಗ ರೆಸ್ಟ್ ಬೇಕು ಅಂತ ಅನ್ಸೋವಂಥದ್ದು ಅಷ್ಟು ಬಲವಾಗಿ ಕೆಲಸವನ್ನು ಮಾಡೋಕ್ಕಾಗಲ್ಲ. ಇದು ಯಾವಾಗ ಇದೆಯೋ ಇದು ಮೂಳೆ ಸವಿತಾ ಇದೆ, ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ಅದು ಎಷ್ಟು ಪ್ರಮಾಣ ಅನ್ನೋದ್ರ ಮೇಲೆ ಎಷ್ಟು ಸಾಮರ್ಥ್ಯ ಹಾಳಾಗಿದೆ ಅಂತ. ಸಾಕಷ್ಟು ಸೌದಿದೆ ಅಂದ್ರೆ ಅವ್ರು ಒಂದು 10 ಹೆಜ್ಜೆ ನಡೆಯೋಕ್ಕಾಗಲ್ಲ, ಇಬ್ರು ಹಿಡ್ಕೊಂಡ್ರು ಕೂಡ ನನಗಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ ಕರಿತೀವಲ್ಲ ಅವ್ರಿಗೆ. ಆಸ್ಟಿಯೋಪೊರೋಸಿಸ್ ಹಿಂಗಂದ್ರೆ ಮೂಳೆ ಮುರಿಯುತ್ತದೆ, ಅಂದ್ರೆ ಬ್ರಿಟಲ್ನೆಸ್ ಅಷ್ಟು ಬಂದ್ರೆ. ಸೊ ಇದು ಎಕ್ಸ್ಟ್ರೀಮ್ ಕಂಡೀಷನ್ ಆಯ್ತು. ಇವ್ರಿಗೆ ಇಷ್ಟು ನಡೆದ್ರೆ ಬಡದ್ರೇನಾಗಲ್ಲ, ಬಟ್ ನಡೆದ್ರೆ ಆಯಾಸ, ಕೆಲಸ ಮಾಡಿದ್ರೆ ಆಯಾಸ, ಏನ್ ಮಾಡ್ತೀವಿ. ಸೊ ಆಯಾಸನೇ ಮೊದಲನೇ ಲಕ್ಷಣ. ಅದು ರಕ್ತಹೀನತೆ ಒಂದು ಇರ್ಬೋದು. ಆ ರಕ್ತಹೀನತೆನ ಆಕ್ಚುಲಿ ನಾವು ತಪ್ಪಾಗಿ ಟ್ರೀಟ್ ಮಾಡ್ತಾ ಇದ್ದೇನೆ. ಇದು ಬರೀ ಅನಿಮಿಯಾ ಅಂತ ಹೇಳಿ ಐರನ್ ಕೊಡೋದು ಇದು ಮಾಡ್ತಾ ಹೋಗ್ತೀವಿ. ಮೂಳೆಗೆ ಸರಿ ಮಾಡಿದ್ರೆ ರಕ್ತಹೀನತೆ ತಾನೇ ಕರೆಕ್ಷನ್ ಆಗುತ್ತೆ. ಯಾಕಂದ್ರೆ ಉತ್ಪತ್ತಿ ಆಗೋದೇ ಮೂಳೆ ಒಳಗಿರ್ತಕ್ಕಂಥ ಬೋನ್ ಮ್ಯಾರೋದಿಂದ ರಕ್ತ ಉತ್ಪತ್ತಿ ಆಗೋದು. ಆ ಭಾಗವನ್ನು ಮರೆತು ಬಿಟ್ಟು ನನ್ ಹೊರಗಡೆಯಿಂದ ಐರನ್ ಕೊಡ್ತೀನಿ ಅಂದ್ರೆ ಆ ರಕ್ತ ಹೀರ್ಕೊಳ್ಳೋ ಅವಸ್ಥೆಯಲ್ಲಿ ಇರಲ್ಲ. ಹಾಗಾಗಿ ಮೂಳೆ ಗಟ್ಟಿ ಆದ ತಕ್ಷಣ ಉಳಿದಿದ್ದು ಮೊದಲನೇ ಸಿಂಪ್ಟಮ್ ಆಯಾಸ ಹೋಗ್ಬೇಕು. ಬಾಡಿ ಭಾರ ಅನ್ಸುತ್ತೆ. ಎರಡನೇದು ಭಾರ ಅನ್ಸುತ್ತೆ. ಯಾಕಂದ್ರೆ ನಮಗೊಂದು 60 kg ಇದೀವಿ ಅನ್ಕೊಳ್ಳಿ. 60 kg ಅದು ಭಾರ ಅಥವಾ 90 kg ಭಾರ ಅಂತೇನಿಲ್ಲ. ಮೂಳೆ ಗಟ್ಟಿ ಇತ್ತು ಅಂದ್ರೆ 90 kg ಕುಣ್ಕೊಂತ ಅಡ್ಡಾಡ್ಬೋದು. ಅದೇ ಮೂಳೆ ತುಂಬಾ ವೀಕ್ ಆಗಿತ್ತು ಅಂದ್ರೆ, ವೀಕ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಅಂದ್ರೆ 50 kg ಅವನ ಮೈ ಅವನಿಗೆ ಭಾರ ಅಂತ. ಸೊ ದೇಹೋರ್ಧ್ವತ ಧಾರಣಂ ಅಸ್ಥಿಹಿ ಅಂತ ಹೇಳ್ತಾರೆ. ಅಂದ್ರೆ ಶರೀರವನ್ನ ನೆಟ್ಟು ಹಿಡಿದಿಟ್ಟು ನಿಲ್ಸಿರೋದು ಅಸ್ಥಿಧಾತು ಅಂತ. ಮಸಲ್ಸು, ಫ್ಯಾಟು ಏನೆಲ್ಲ ಇದೆಯೋ ಈ ಎಲ್ಲದ್ರ ಭಾರವನ್ನ ಹೊತ್ತು ಹಿಡ್ಕೊಂಡು ನಿಂತಿರೋದು ಮೂಳೆ. ಸೊ ಈ ಎಲ್ಲದೂ ಭಾರ ಅನ್ಸುತ್ತೆ ಯಾವಾಗ? ಮೂಳೆ ವೀಕ್ ಆದಾಗ. ಇದೇ ಭಾರವೇ, ಯಾವುದು ಮೊದಲಿಂದೇನು ಹೊಸದೇನು ಎಡನಾಗಿರಲ್ಲ. ಇದೇ ಭಾರವೇ ಭಾರ ಅನ್ಸುತ್ತೆ. ಸೊ ಅವನು ತೆಳ್ಳಗಿದ್ದೂ ಭಾರ ಅನಿಸ್ತಾ ಇದೆ ಅಂದ್ರೆ ಅಸ್ಥಿ ಸವತ ಇದೆ ಅಂತ. ಸೊ ಮೂರನೇ ಸಿಂಪ್ಟಮ್ ಹೇಳೋದಾದ್ರೆ ನಿದ್ದೆ ಬರಲ್ಲ ನೆಟ್ಟಿಗೆ. ಯಾಕಂದ್ರೆ ಅಲ್ಲಿ ಮಿನರಲ್ಸ್ ಸೌದ್ ಬಿಟ್ಟು ಇದಕ್ಕೆ ಬರ್ತದೆ ಅಂತ ಹೇಳಿದ್ರೆ ಆಸಿಡ್ ಲೆವೆಲ್. ಸೊ ಹೆಚ್ಚಾದ ತಕ್ಷಣ ಬ್ಲಡ್ ಅಲ್ಲಿ ಯಾವಾಗಲೂ ಸ್ವಲ್ಪ ಹೀಟ್ ಅಂತ ಅನಿಸ್ತು ಅಂದ್ರೆ ಅಲರ್ಟ್ ಆಗ್ಬಿಡ್ತಾರೆ. ಅದು ಏನು ಕಷ್ಟಪಟ್ಟರು ನಿದ್ದೆ ಬರಲ್ಲ, ಅಥವಾ ಆವರಣ ಆಗೋದಿಲ್ಲ, ಅಂದ್ರೆ ಪೂರ್ಣ ಆಳಕ್ಕೆ ನಿದ್ದೆಗೆ ಹೋಗೋದೇ ಇಲ್ಲ. ಸೊ ಹೀಗೆ ನಿದ್ದೆ ಕೆಡ್ತಾ ಇದೆ ಅಂದ್ರೆ ಮೂಳೆ ಸವೆತ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ಪ್ರಾರಂಭದ ಲಕ್ಷಣ ಇಷ್ಟನ್ನು ಗುರುತಿಸ್ಕೊಂಡ್ರೆ ಇಲ್ಲಿ ಕ್ಲೋಸ್ ಮಾಡ್ಕೊಂಡ್ರೆ ಮೂಳೆ ಸವೆತ ಮತ್ತೆ ಕ್ಯಾರಿ ಆಗೋದೇ ಇಲ್ಲ. ಈಗ ನೀವು ಇದೆಲ್ಲ ಹೇಳ್ತಿರೋದು ನೋಡಿದ್ರೆ ಈಗ ಅನೇಕರು ನಾವು ಮಾತಾಡೋದು ನೋಡಿದೀನಿ, 30 ವರ್ಷ ಆದ ಕೂಡಲೇ ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳಕ್ ಶುರು ಮಾಡ್ಬಿಡ್ಬೇಕು, ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗ್ತಿರುತ್ತೆ ಅಥವಾ ನಿಮ್ಮ ಮೂಳೆ ಸವಿಯೋದಕ್ಕೆ ಪ್ರಾರಂಭ ಆಗಿರುತ್ತೆ, ಇದು ಮ್ಯಾಂಡೇಟರಿ ಅಂತ ಹೇಳುವಂತ ಅನೇಕರ ಮಾತನ್ನ ನಾನು ಕೇಳಿದ್ದೇನೆ. ಈ ಮೂಳೆ ಸವಿತಕ್ಕೆ ನಿಜವಾಗ್ಲೂ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಬೇಕಾ ಅನ್ನೋ ಅನುಮಾನ ಈಗ ನಂಗೆ ಶುರುವಾಗ್ತಿದೆ. ಯಾಕೆ ನಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಇಲ್ವಾ ಅಂತ ನನ್ನ ಪ್ರಶ್ನೆ. ಕ್ಯಾಲ್ಸಿಯಂ ಇಲ್ಲದೆ ಇರುವಂತ ಆಹಾರ ತಿಂತ ಇದೀವ? ಇಲ್ಲ ಅಲ್ವಾ? ಹೌದು. ಮತ್ತೆ ಕ್ಯಾಲ್ಸಿಯಂ ಮಾತ್ರೆ ಹೌದಾ? ಅಂದ್ರೆ ಈಗ ಹಾಲಿದೆ, ಹಾಲು ಊಟ ಮಾಡ್ತಾ ಇದೀವಿ, ನಮ್ಮ ಅನೇಕ ತರಕಾರಿಗಳನ್ನು ಊಟ ಮಾಡ್ತಾ ಇದೀವಿ, ಅದ್ರೆಲ್ಲದ್ರಲ್ಲೂ ಕ್ಯಾಲ್ಸಿಯಂ ಇದೆ. ಸಮಸ್ಯೆ ಎಲ್ಲಿದೆ? ಹಾಗೆ ಅಷ್ಟು ಕ್ಯಾಲ್ಸಿಯಂ ಇದ್ದು ಕೂಡ ನನ್ನ ಮೂಳೆ ಸವಿತಾ ಇದೆ ಅಂದ್ರೆ ಆಮೇಲೆ ರಿಸಲ್ಟ್ ಅಲ್ಲಿ ನೋಡೋಣ ಒಂದ್ಸರಿ. ನನಗೆ ಹೀಗೆ ಅನ್ಸುತ್ತಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಎಷ್ಟು ಜನ ಮೂಳೆ ಅಂದ್ರೆ ಕ್ಯಾಲ್ಸಿಯಂ ಮಾತ್ರೆ ನುಂಗಿ ಮೂಳೆ ಸವೆತ ನಿಲ್ಸಿದ್ದಾರೆ, ಅಥವಾ ಎಷ್ಟು ಜನರಿಗೆ ಕ್ಯಾಲ್ಸಿಯಂ ಮಾತ್ರೆಯಿಂದ ಮೂಳೆ ಸವೆತ ಪರಿಹಾರ ಆಗಿದೆ? ನಾನು ಒಂದ್ ಕೇಸು ನೋಡಿಲ್ಲ. ನಾನು 23 ವರ್ಷ ಎಕ್ಸ್ಪೀರಿಯನ್ಸ್, ಒಂದ್ ಕೇಸು ನಾನು ಕ್ಯಾಲ್ಸಿಯಂ ಮಾತ್ರೆ ನುಂಗ್ಬಿಟ್ಟು ನನಗೆ ಮೂಳೆ ಸವೆತ ನಿಂತಿದೆ ಅನ್ನೋದಕ್ಕೆ. ಸೊ ರಿಸಲ್ಟೇ ಒಂದು ಎಂಡ್ ಇಲ್ಲದೆ ಇರೋಂಥದ್ರಲ್ಲಿ ಮೂಳೆ ಸವೆತಕ್ಕೆ ಕ್ಯಾಲ್ಸಿಯಂ ಮಾತ್ರೆ ಬೇಕಾ ಅಂತ. ವಾಸ್ತವದಲ್ಲಿ ಏನ್ ಬೇಕು ಅಂತ ಹೇಳ್ಬಿಡ್ತೀನಿ. ಕ್ಯಾಲ್ಸಿಯಂ ಮಾತ್ರೆ ಖಂಡಿತ ಕೆಲಸ ಮಾಡ್ತದೆ, ಇಲ್ಲ ಅಂತಲ್ಲ. ಅನ್ಲೆಸ್ ನಮ್ಮ ಜೀರ್ಣ ವ್ಯವಸ್ಥೆ ಅದನ್ನ ಹೀರ್ಕೊಳ್ಳೋಕೆ ತಯಾರಾಗಿಲ್ಲ ಅಂದ್ರೆ ಏನು ಮಾಡಲ್ಲ. ಈಗ ಆಗಿರೋದೇ ಸಮಸ್ಯೆ ಏನಂದ್ರೆ ಕ್ಯಾಲ್ಸಿಯಂ ಹೀರ್ಕೊಳ್ಳೋಕೆ ಆಗ್ತಿಲ್ಲ, ಅದು ಸಮಸ್ಯೆ. ಮತ್ತೆ ಅಡಿಷನಲ್ ಕ್ಯಾಲ್ಸಿಯಂ ಕೊಡೋ ಬದಲು ಹೀರ್ಕೊಳ್ಳೋಕೆ ಮಾಡ್ಬೇಕಲ್ವಾ? ಹೌದು, ಏನೋ ಒಂದು ಕೊರತೆ ಇದೆಯಲ್ಲ. ಹೌದು, ನೀವು ಗಮನಿಸಿರ್ಬೋದು, ಯಾರಿಗೆ ಹೆಚ್ಚು ಕ್ಯಾಲ್ಸಿಯಂ ಅಂದ್ರೆ ಮೂಳೆ ಸವೆತ ಇದೆಯೋ ಅವ್ರು ಹೆಚ್ಚು ದಪ್ಪ ಆಗ್ತಾರೆ. ನೀವು ಗಮನಿಸಿರ್ಬೋದು. ತಪ್ಪರ್ಥ ಏನ್ ಮಾಡ್ಕೊಂಡಿದ್ವಿ ಅಂದ್ರೆ ದಪ್ಪ ಇದ್ದವ್ರಿಗೆ ಮೂಳೆ ಸವಿತಿದೆ ಅಂತ, ಸ್ವಲ್ಪ ವೇಟ್ ಕಮ್ಮಿ ಮಾಡ್ಕೊಂಡ್ರೆ ಮೂಳೆ ಸವಿತಿದೆ ಅಂತ. ಇದು ಎಷ್ಟು ಆಯುರ್ವೇದ ಪ್ರಕಾರ ಫ್ಯಾಟ್ ಇಂದ ಮೂಳೆ ಆಗಿರೋದು, ಅಂದ್ರೆ ಫ್ಯಾಟ್ ಇಂದ ಬೋನ್ಸ್ ಅಂತ ಆಗಿರೋದು. ಸೊ ಏನಾಗುತ್ತೆ, ತುಂಬಕ್ ನೋಡುತ್ತೆ, ಅದು ಫ್ಯಾಟ್ ಆಗಿ ಕುತ್ಕೊಳ್ತದೆ, ಅಲ್ಲಿಂದ ಫ್ಯಾಟ್ ಇದು ಮೂಳೆಯಾಗಿ ಕನ್ವರ್ಟ್ ಆಗೋದು. ಅಂದ್ರೆ ಮೇಧಧಾತುವಿನಿಂದ ಅಸ್ಥಿ ಧಾತುವಾಗಿ ಕನ್ವರ್ಟ್ ಆಗ್ಬೇಕಾಗಿತ್ತು, ಅದು ಆಗ್ತಿಲ್ಲ. ಆದ್ರೆ ಮೇಧಧಾತುವಿನವರೆಗೂ ಎಲ್ಲದೂ ತುಂಬ್ತಾ ಇದೆ, ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇಲ್ಲ. ಇದೇನಾಗಬೇಕು? ಮೇಧಧಾತು ಹೆಚ್ಚಾಗ್ಬೇಕು. ನಾವು ಅನ್ಕೋತೀವಿ ಇದು ಹೆಚ್ಚಾಗಿದ್ದರಿಂದ ಅದು ಭಾರ ಹೆಚ್ಚಾಗಿ ಸೌದಿದೆ ಅಂತ. ಹಾಗಲ್ಲ, ಇದು ಹೆಚ್ಚಾಯ್ತು, ಇಲ್ಲಿಂದ ಕನ್ವರ್ಷನ್ ಆಗ್ತಿಲ್ಲ ಅಂತ. ಈ ಕನ್ವರ್ಷನ್ ಮಾಡಿಬಿಟ್ರೆ ಇಟ್ ಈಸ್ ಕಂಪ್ಲೀಟ್ ಸೊಲ್ಯೂಷನ್ನೇ ಹೊರತು ಕ್ಯಾಲ್ಸಿಯಂ ಇಂದ ಸೊಲ್ಯೂಷನ್ ಅಲ್ಲ. ಯಾಕೆ ಅಲ್ಲ ಅಂದ್ರೆ ಕ್ಯಾಲ್ಸಿಯಂ ಅನ್ನುವಂಥದ್ದು ಡೆಫಿನೆಟ್ಲಿ ಹೌದು, ಅದು ಖನಿಜನೇ ಮತ್ತು ಮೂಳೆ ಒಳಗೆ ಅದು ಇದೆ ಅಂತ. ಬರೀ ಕ್ಯಾಲ್ಸಿಯಂ, ಬರೀ ಮರಳಿಂದ ನಾವು ಮನೆ ಕಟ್ಟಕ್ಕಾಗಲ್ಲ. ಆ ಬೈಂಡಿಂಗ್ ಏಜೆಂಟ್ ಅಂತ ಇದೆಯಲ್ಲ, ಸಿಮೆಂಟ್ ಅಂತ ಇದೆಯಲ್ಲ, ವಿತೌಟ್ ಸಿಮೆಂಟ್ ನೀವು ಮರಳು ಹಾಕಿ ಮನೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಕ್ಯಾಲ್ಸಿಯಂ ಕೊಡೋದೇನಂದ್ರೆ ವಿತೌಟ್ ಸಿಮೆಂಟ್ ಮರಳು ಕೊಟ್ಟಂಗೆ, ಅದು ಫಿಲಪ್ ಆಗೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕ್ಯಾಲ್ಸಿಯಂ ಇರೋ ಬೈಂಡಿಂಗ್ ಏಜೆಂಟ್ ಅಲ್ಲ ಅದು.
ಬೈಂಡಿಂಗ್ ಏಜೆಂಟ್ ಏನಿದ್ರು ನಮ್ಮ ಫ್ಯಾಟೇ. ಸೊ ಹಾಗಾಗಿ ಮೇದಧಾತುವಿನಿಂದ ಅದು ಕನ್ವರ್ಟ್ ಆಗಬೇಕು. ಆ ಫ್ಯಾಟ್ ಅನ್ನೋಂಥದ್ದು ಬೈಂಡಿಂಗ್ ಏಜೆಂಟ್. ಅದಕ್ಕೆ ಅದು ಬೈಂಡ್ ಆದ್ರೆ ಮಾತ್ರ ಮೂಳೆಗಳು ಗಟ್ಟಿಯಾಗಿ ಬೆಳೀತದೆ ಹೊರತು ವಿತೌಟ್ ಬೈಂಡಿಂಗ್ ಬರೀ ಕ್ಯಾಲ್ಸಿಯಂ ಕೊಟ್ಟರೆ ಕೆಲಸ ಮಾಡಲ್ಲ. ಹಂಗಾರೆ ಬೈಂಡಿಂಗ್ ಏನ್ ಕೊಡ್ಬೇಕು ಅಂತ ಪ್ರಶ್ನೆ ಬರ್ತದೆ. ಏನು ಕೊಡೋದು ಬೇಡ ಮರಯ್ಯ, ಕರೆಕ್ಟ್ ಮಾಡ್ಕೊಂಡ್ರೆ ಸಾಕು. ಡೈಜೆಷನ್ ಜೀರ್ಣ ವ್ಯವಸ್ಥೆ ಕರೆಕ್ಟ್ ಮಾಡ್ಕೊಂಡ್ರೆ ಈಗಾಗಲೇ ಫ್ಯಾಟ್ ಇದೆ. ನಮ್ಮಲ್ಲಿ ಚಿಕಿತ್ಸೆ ಬರ್ತಾರಲ್ಲ, ಕಂಪ್ಲೇಂಟ್ ಎಷ್ಟು ಚೆನ್ನಾಗಿ ಅಂದ್ರೆ ಎಷ್ಟು ಚೆನ್ನಾಗಿ ಫೀಡಪ್ ಆಗ್ಬಿಟ್ಟಿದೆ ನಾವಂದ್ರೆ, ಒಂದು ಸಣ್ಣ ಆಗಿರ್ತಾರೆ, ಎಲ್ಲರೂ ಹೇಳ್ತಾರೆ ಅಯ್ಯೋ ಎಷ್ಟು ಸಣ್ಣ ಆಗಿದಿರಲ್ಲ ಅಂತ. ಮುಖದಲ್ಲಿ ಕಾಂತಿ ಬಂದಿರ್ತದೆ, ಬಾಡಿ ಹಗುರ ಆಗಿರ್ತದೆ, ಕೆಲಸ ಮಾಡಿದ್ರೆ ಆಯಾಸ ಆಗಲ್ಲ. ಡಾಕ್ಟ್ರೆ ಆದ್ರೂ ವೆಯ್ಟ್ ಕಮ್ಮಿ ಆಗಿಲ್ಲ ನಮ್ದು. ನೋಡ್ರೆ 10 kg ಕಡಿಮೆ ಆಗಿರ್ತಾರೆ, ಎಲ್ಲರೂ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕಡಿಮೆ ಆಗಿದೆಯಾ ಅಂತ. ಎಲ್ಲಿ ಹೋಯ್ತು ಅಂದ್ರೆ ನಾನು ಅವ್ರಿಗೆ ಬಿಡಿಸಿ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಸಮಾಧಾನ ಆಗಲ್ಲ. ಅವ್ರು ವೆಯ್ಟ್ ಹತ್ತಿ ನಿಂತ್ಕೊಂಡೇ ನೋಡ್ಬೇಕು ಏನಾಗಿದೆ ಅಂತ ಹೇಳಿದ್ರೆ ಈ ಫ್ಯಾಟ್ ಕರಗಿಬಿಟ್ಟು ಮೂಳೆ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಬೋನ್ ವೆಯ್ಟೇ ನಿಜವಾದ ವೆಯ್ಟ್ ಗಟ್ಟಿ ಆಗತ್ತೆ. ಮೂಳೆ ನುಗ್ಗೆ ಕಟ್ಟಿಗೆ ಬದಲು ಟೀ ಕುಡ್ತಾರ ಗಟ್ಟಿ ಆಗತ್ತೆ. ಇದು ಫ್ಯಾಟ್ ಕರಗಿ ಅಲ್ಲಿ ಒಳಗೆ ಹೋಗಿರ್ತದೆ. ಒಳಗೆ ಹೋದಂದ್ರೆ ಕನ್ವರ್ಟ್ ಆಗಿರ್ತದೆ. ಸೊ ಕನ್ವರ್ಟ್ ಆದಾಗ ಇಲ್ಲಿ ಕರಗಿದ್ದು ಹೌದು, ಮೂಳೆ ಗಟ್ಟಿಯಾಗಿದ್ದು ಹೌದು. ಈ ಎರಡೂ ಕಾರಣದಿಂದ ಬಾಡಿ ಹಗರ್ ಆಗ್ತದೆ, ಅವ್ರಿಗೆ ಬರ್ತಕ್ಕಂಥ ಆಯಾಸ ನಿಲ್ತದೆ, ಒಳ್ಳೆ ನಿದ್ದೆ ಬರ್ತದೆ. ಸೊ ಇದು ಚಿಕಿತ್ಸೆ. ಆದ್ರೆ ಪೇಷಂಟ್ ಸಮಸ್ಯೆನ ನಾವು ವೇಟ್ ಹಂಗೆ ಇದೀವಿ. ಹಾಗಾದ್ರೆ ಬೋನಿ ವೇಟ್ ಬೇಕಾ ಬೇಡ ಅಂತ ಪ್ರಶ್ನೆ ಕೇಳೋದು ನಾವು. ಬೋನಿ ವೇಟ್ ಬೇಕಾ ಬೇಡ, ಬೇಕಲ್ವಾ ಅದಾದ್ರು. ಸೊ ಆಕ್ಚುಲಿ ಆಗ್ಬೇಕಾಗಿರೋದು ನಾವು ಸಣ್ಣ ಇರಬೇಕು, ವೇಟ್ ಚೆನ್ನಾಗಿರ್ಬೇಕು, ಆಯಾಸ ಆಗಬಾರ್ದು, ಉತ್ಸಾಹ ಇರಬೇಕು, ಮತ್ತೆ ಬಾಡಿ ಹಗುರ ಇರಬೇಕು, ಒಳ್ಳೆ ನಿದ್ದೆ ಬರಬೇಕು. ಇಷ್ಟಿದ್ರೆ ಮೂಳೆ ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊಬೇಕು. ನಿಜಕ್ಕೂ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗ್ತಿದೆ ಇವತ್ತು ಅಂತ ಆಶ್ಚರ್ಯ ಆಗ್ತಿದೆ ನನಗೆ. ಮೂಳೆ ಸವೆತಕ್ಕೆ ಆಸ್ಪತ್ರೆ ರಹಿತ ಪರಿಹಾರ ಏನು? ಇದಿಷ್ಟು ತಿಳ್ಕೊಂಡ್ವಿ. ನಮ್ಗೆ ಈಗ ಮೂಲ ನಂಬಿಕೆನೇ ಬದಲಾಯಿಸ್ತಿದ್ದೀರಿ ನೀವು ಇವತ್ತು ನಮ್ಗೆ. ಯಾಕಂದ್ರೆ ಇದು ಒಂಥರ ಒಳ್ಳೇದು. ಯಾಕಂದ್ರೆ ಎಲ್ಲಕ್ಕೂ ಕೂಡ ನಾವು ಎಲ್ಲೋ ಒಂದು ಮೆಡಿಕಲ್ ಸ್ಟೋರಿಗೋ ಡಾಕ್ಟರ್ ಹತ್ರ ಓಡಿ ಸುಮ್ಮನೆ ಆ ಕ್ಷಣಕ್ಕೊಂದು ಆ ತಕ್ಷಣದ ಪರಿಹಾರ ತಗೊಂಡು ಇನ್ನೂ ದೇಹವನ್ನ ಹಾಳು ಮಾಡ್ಕೊಳ್ಳೋ ಬದಲಾಗಿ ಇದರ ಮೂಲ ಅಥವಾ ಇದರ ನಿಜವಾದ ಅರ್ಥ ಗೊತ್ತಾದಾಗ ನಾವು ಯೋಚನೆ ಮಾಡ್ತೀವಿ, ಇದಕ್ಕೆ ಪರಿಹಾರ ಏನು, ಅಥವಾ ನಮ್ಮ ಜೀವನ ಕ್ರಮವನ್ನ ಬದಲಾಯಿಸ್ಕೋಬೇಕಾ, ನಾವು ಮಾಡ್ತಿರೋದು ಸರಿನಾ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಮಾತುಗಳು ನಮಗೆ ಖಂಡಿತ ಪ್ರೇರಣೆಯನ್ನ ಕೊಡ್ತಾ ಇದೆ. ಹಾಗಾದ್ರೆ ಈ ಮೂಳೆ ಸವೆತಕ್ಕೆ ಆಸ್ಪತ್ರೆ ರಹಿತವಾದಂಥ ನಾವು ಪರಿಹಾರವನ್ನ ಹೇಗೆ ಮನೆಯಲ್ಲಿ ಕಂಡುಕೋಬಹುದು? ಈಗ ಮೂಲ ನಂಬಿಕೆನೇ ಅಳ್ಳಾಡ್ತದೆ ಅಂತ ನೀವು ಹೇಳಿದ್ರಲ್ಲ, ಇದಕ್ಕೆ ಫಸ್ಟ್ ಆನ್ಸರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಎಂಟ್ರಿನೇ ಆಗಲ್ಲ. ಅದಕ್ಕೆ ಆಸ್ಪತ್ರೆ ರಹಿತವಾಗಿ ಮೂಳೆಯನ್ನು ಗಟ್ಟಿ ಮಾಡ್ಕೊಳ್ಳೋ ವಿಷಯಕ್ಕೆ ಎಂಟ್ರಿ ಆಗಲ್ಲ, ಮತ್ತು ತಲೆಯಲ್ಲಿ ಕ್ಯಾಲ್ಸಿಯಂ ಹೋಗಲ್ಲ ನಮಗೆ ಅಂತ. ನಮ್ಮ ನಂಬಿಕೆ ಅಥವಾ ನಮ್ಮ ಸಂಶೋಧನೆ ಇರ್ಬೋದು ಅಥವಾ ಹಾಗೆ ಇರ್ಬೋದು, ಅನ್ಕೊಂಡಿರೋದಿರ್ಬೋದು, ನಮ್ಮ ನಂಬಿಕೆಗೂ ವಾಸ್ತವಕ್ಕೂ ಸಮ ಇದ್ರೆ ಸರಿಯಾಗಿದ್ರೆ. ನಮ್ಮ ನಂಬಿಕೆ ಏನು? ಕ್ಯಾಲ್ಸಿಯಂ ಮಾತ್ರ ನುಂಗಿದ್ರೆ ಮೂಳೆ ಸವೆತ ನಿಲ್ತದೆ ಅಂತ. ನಿಂತಿದೆಯಾ ಅಂತ ಪ್ರಶ್ನೆ. ಈಗ ನಿಂತಿಲ್ಲ ಅಂತಾದ್ರೆ ಇಲ್ಲೇನು ತಪ್ಪಿದೆ ಅಂತ ಇಷ್ಟು ಮಾತ್ರ ನೋಡ್ಕೋಬೇಕು. ಸೊ ಅನ್ಸ್ಬೋದು ನನ್ನ ಮಾತುಗಳು ಈಗಿರ್ತಕ್ಕಂತಹ ಪ್ರಸ್ತುತ ಜಗತ್ತಲ್ಲಿರ್ತಕ್ಕಂತಹ ವಾಸ್ತವದಿಂದ ದೂರೇನೋ ಅಥವಾ ನಂಬಿಕೆಯಿಂದ ದೂರೇನೋ. ಸೊ ನಂಬಿಕೆಯಿಂದ ದೂರ, ವಾಸ್ತವದ ಬಗ್ಗೆ ಮಾತಾಡ್ತಿದ್ದೆ ನಾನು, ಅನುಭವಿಸೋದ್ರ ಬಗ್ಗೆ. ಸೊ ಈಗ ಇದು ಸರಿಯಾ? ಕ್ಯಾಲ್ಸಿಯಂ ತಗೊಂಡು ನಾವು ಮೂಳೆ ಸವೆತ ನಿಲ್ಸಿಲ್ಲ ಅನ್ನೋದಾದ್ರೆ ಮತ್ತೆ ಯಾಕೆ ಅದೇ ಪ್ರಯತ್ನ ಮಾಡ್ತೀವಿ ಅಂತ. ಫೈನ್. ನಾನು ಅವಾಗಲೇ ಹೇಳಿದೆ, ಗ್ಯಾಸ್ಟ್ರೈಟಿಸ್ ಆಸ್ಪತ್ರೆ ರಹಿತವಾಗಿ ನಾವು ಮೂಳೆಯನ್ನ ಗಟ್ಟಿ ಇಟ್ಕೊಳ್ಳೋಕೆ ಅಂತಾದ್ರೆ ಫಸ್ಟ್ ಗ್ಯಾಸ್ಟ್ರೈಟಿಸ್ನ ಹೋಗಿಸ್ಬೋದು. ಅದಕ್ಕೆ ಏನು ಇದಿದೆ, ಏನು ಕಾರಣ ಇದೆ ಅಂತ. ಗ್ಯಾಸ್ಟ್ರೈಟಿಸ್ ಆಗ್ಲಿಕ್ಕೆ ಏನೆಲ್ಲ ಕಾರಣ ಇರ್ಬೋದಲ್ಲ. ಹೆವಿ ತಿಂತಾ ಇರ್ಬೋದು. ಇವತ್ತು ನಾನು ನೋಡಿದ್ದೀನಿ ತುಂಬಾ ಹೆವಿ ತಿಂತಾರೆ ಜನ. ಅದು ಯಾಕೋ ಗೊತ್ತಿಲ್ಲ, ಅದು ಕ್ವಾಂಟಿಟಿ ಸ್ವಲ್ಪ ಹೆವಿ ತಗೋತಾರೆ. ಬೇಕರಿ ಪ್ರಾಡಕ್ಟ್ಸ್, ಮನೆ ಊಟನೂ ಆಗ್ಬೋದು. ಈಗ ಏನ್ ತಪ್ಪು ತಿಳ್ಕೊಂಡಿದ್ರೆ, ನಾವು ಹೋಟೆಲ್ ತಿನ್ನಲ್ಲ ಡಾಕ್ಟ್ರೆ ಅಂತ ಬರೋ ಪೇಷಂಟ್ ಇದ್ದಾರೆ. ಹೋಟೆಲಲ್ಲಿ ತಿನ್ನಲ್ಲ, ಮನೆಯಲ್ಲೇ ಹೋಟೆಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಂಥದ್ದೊಂದು ವ್ಯವಸ್ಥೆ ಆಗಿದೆ. ಅಂದ್ರೆ ಹೋಟೆಲ್ ಏನ್ ಸಿಗುತ್ತೆ ಅದೆಲ್ಲದೂ ಮನೇಲಿ, ಅಡುಗೆ ಮನೆಯಲ್ಲೇ ಮಾಡುವಂಥದ್ದನ್ನ ರೂಢಿ ಮಾಡ್ಕೊಂಡು ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ದೋಸೆ ಮಾಡ್ತೀವಿ, ಇಡ್ಲಿ ಮಾಡ್ತೀವಿ, ದಿನಕ್ಕೆ 10 ಸರಿ ಕಾಫಿ ಕುಡಿತೀವಿ, ಲೀಟರ್ ಗಟ್ಟಲೆ ಕಾಫಿ ಕುಡಿಯೋರು ಇದ್ದಾರೆ. ಸೊ ಹೋಟೆಲಲ್ಲಿ ಹೋಗ್ತಿಲ್ಲ, ಮನೇಲೆ ಹೋಟೆಲ್ನ ಇಟ್ಕೊಂಡಿದ್ದೀವಿ. ಇನ್ನು ಗ್ಯಾಸ್ಟ್ರೈಟಿಸ್ ಹೋಗೋ ಮಾತೇ ಇಲ್ಲ. ಕ್ವಾಂಟಿಟಿ ವೈಸ್ ಜಾಸ್ತಿ ತಗೊಳ್ಳೋದನ್ನು ರೂಢಿ ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ರಾತ್ರಿ ಹೆವಿ ಕ್ವಾಂಟಿಟಿ ತಗೊಳ್ಳುವಂಥದ್ದಿದೆ. ಸೊ ಈ ಕ್ವಾಂಟಿಟಿ ಹೆವಿ ತಗೊಂಡ ತಕ್ಷಣ ಮತ್ತೆ ಇದೆ ಗ್ಯಾಸ್ಟ್ರೈಟಿಸ್ ಆಗಿ ಮುಂದೆ ಹೋಗ್ತದೆ. ಫಸ್ಟು ಹೆವಿ ಕ್ವಾಂಟಿಟಿ ಊಟ ಮಾಡೋದನ್ನ ಮೊಟ್ಟ ಮೊದಲು ಬಿಡಬೇಕು. ಹೆವಿ ಅಂದರೆ ಇಲ್ಲ ಡಾಕ್ಟರ್ ನಾನು 1 ಚಪಾತಿ ತಿಂತೀನಿ, ಅರ್ಧ ತಿಂತೀನಿ, 1 ರೊಟ್ಟಿ ತಿಂತೀನಿ, 2 ತಿಂತೀನಿ, ನಾನು ಉಪವಾಸ ಮಾಡ್ತೀನಿ, ಇದ್ಯಾವುದು ಮಾಡಬಾರ್ದು. ನಮ್ಮ ನಿತ್ಯದ ಕೆಲಸ ಎಷ್ಟಿದೆಯೋ ಆ ಕೆಲಸದ ಪ್ರಮಾಣದಷ್ಟೇ ಆಹಾರವನ್ನು ತಗೊಳ್ಳೋದು ಸರಿ. ನಾನೀಗ ಡಾಕ್ಟ್ರು, ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಪೇಷಂಟ್ ನೋಡ್ತೀನಿ, ಕೂತ್ಕೊಂಡೇ ಇರ್ತೀನಿ. ಕೂತ್ಕೊಂಡಿದ್ರೂ ಹಸುವಾಗುತ್ತೆ. ಎಷ್ಟು ತಗೋಬೇಕು? ಆ ಹಸುವೆಷ್ಟಿದೆಯೋ ಅಷ್ಟು ತಗೋಬೇಕು. ಸೊ ಹಸುವಿಗೆ ಸಮವಾದ ಆಹಾರವನ್ನು ತಗೊಳ್ಳೋದು ಮೊಟ್ಟ ಮೊದಲನೇದು ಮೂಳೆ ಸವೆತ ಇಲ್ಲದೆ ಇರೋ ಬದುಕಿಗೆ ಕಾರಣ. ಹಸುವೆಷ್ಟಿದೆಯೋ ಅಷ್ಟು ಆಹಾರ ತಗೊಳ್ಳೋದು.
ನಾವು ಇಲ್ಲೇ ಹೊರಗಡೆ ಅಡ್ಡಾಡುವಂಥ ಕೆಲಸ ಇದೆ, ತುಂಬಾ ಜನರದೆಲ್ಲ ಜರ್ನಿ ಇರ್ತಾರೆ, ಮನೇಲಿ ಊಟ ಮಾಡೋಕ್ಕಾಗಲ್ಲ, ಅಲ್ಲಿ ಸಿಗೋದೇ ಈಗ ಏನ್ ಹೇಳಿದೆ ತಿನ್ಬಾರ್ದು ಅಂತ ಹೇಳ್ತೀನಿ, ಇವೇ ಸಿಗ್ತವೆ. ಅವಾಗ ಏನ್ ಮಾಡ್ಬೇಕಾಗಿದ್ರೆ, ಸೊ ಅವಾಗ ಹಸುವಿನ ಅರ್ಧ ಪ್ರಮಾಣ ಊಟ ಮಾಡಬೇಕು. ಮನೆಯಲ್ಲಿ ಹಸುವಿಗೆ ಎಷ್ಟಿದೆ ಅಷ್ಟು ಊಟ ಮಾಡೋದು, ಹೊರಗಡೆ ಹೋದಾಗ ಹಸುವಿನ ಅರ್ಧ ಪ್ರಮಾಣ ಊಟ ಮಾಡೋದು. ಅವಾಗ ನಮ್ಮ ಜೀರ್ಣಶಕ್ತಿ ಇಷ್ಟು ದೊಡ್ಡದಿದ್ರೆ ನಾವು ಇಷ್ಟೇ ತಗೊಂಡ್ರೆ ಅದ್ರಾಗಿರೋ ಕಲ್ಮಶ ವೇಸ್ಟ್ ಅಂತ ಏನಿದೆ ಅಷ್ಟನ್ನು ತೆಗೆದುಹಾಕೋದು. ಏನೋ ಮದುವೆಗೆ ಹೋಗಿರ್ತೀವ, ಯಾರೋ ಒತ್ತಾಯ ಮಾಡಿ ತಿನ್ಸಕ್ ಕೊಡ್ತಾರೆ, ಅವಾಗ ಅದೇನು ಔಪಚಾರಿಕತೆ ಇದಾಗ್ಬಿಡ್ತದೆ, ಅವ್ರಿಗೆ ಡಿಸ್ಟರ್ಬ್ ಮಾಡ್ಕೋತಾರೆ, ಯಾರೋ ಮನೆಗೆ ಹೋದಾಗ ಹಿಂಸೆ ಆಗ್ತದೆ. ಅವಾಗ ಏನು ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಇಷ್ಟ ಸಾಕು ನನಗೆ ಅಂದ್ರೆ ಏನು ಯಾರು ಏನು ಹಿಂಸೆ ಮಾಡ್ಕೊಳ್ಳಲ್ಲ. ಸೊ 2 ತುತ್ತು ತಿಂದ್ರೆ ಏನು ಡಿಸ್ಟರ್ಬ್ ಮಾಡಲ್ಲ. ಅದನ್ನೇ ಹೊಟ್ಟೆ ತುಂಬಿಸ್ಕೊಂಡು ನಾವು ಪೋಷಣೆ ಮಾಡ್ತೀವಿ ಅಂತ ಹೋದ್ರೆ ಪೋಷಣೆ ಬದಲು ಉಲ್ಟಾ ಆಗುತ್ತೆ. ಇದು ಇವತ್ತು ಹೆಚ್ಚು ಜನ ಮಾಡ್ತಾರೆ, ಹಾಗಾಗಿ ಇದನ್ನೇ ಹೈಲೈಟ್ ಮಾಡಿದೆ ನಾನು. ಸೊ ಆಹಾರದಲ್ಲಿ ನಾವು ಯಾವುದನ್ನ ತಿಂದ್ರೆ ನಮ್ಗೆ ಹೊಟ್ಟೆ ಭಾರ ಆಗಲ್ಲ, ಅದು ನಮ್ಮ ಆಹಾರ. ನಾವು ಇಷ್ಟೇ ಒಂದು ದೋಸೆ ತಿಂದ್ರೆ ಹೊಟ್ಟೆ ಸಂಜೆವರೆಗೂ ಭಾರ ಆಗುತ್ತೆ. ಹಾಗಾದ್ರೆ ಒಂದು ದೋಸೆ ಜೀರ್ಣ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂದ್ರೆ ಹಾಗೆ ಅಂತ. ಸೊ ಯಾವ ಆಹಾರವನ್ನು ನಾವು ತಗೊಂಡ್ರೆ ನಮಗೆ ಹೊಟ್ಟೆ ಹಗುರ ಇರ್ತದೋ ಅದು ತಗೊಂಡ್ರೆ ಮೂಳೆ ಗಟ್ಟಿ ಇರ್ತದೆ, ಶರೀರ ಹಗುರ ಇರ್ತದೆ. ಬಹಳಷ್ಟಾದ್ರೆ ಕಷ್ಟ ಆಗುತ್ತೆ ಕೇಳುಗರಿಗೆ. ಸುಲಭವಾಗಿ ಮಾಡೋದಂದ್ರೆ ಹಸಿವಿರೋಷ್ಟು ಆಹಾರ ತಗೋಬೇಕು. ಯಾವುದನ್ನು ತಿಂದ್ರೆ ಏನ್ ತಿನ್ಬೇಕು ಅಂತ ಪ್ರಶ್ನೆ ಬರುತ್ತಲ್ಲ, ಯಾವುದನ್ನು ತಿಂದ್ರೆ ನಮ್ಗೆ ಹೊಟ್ಟೆ ಹಗುರ ಇರ್ತದೋ ಅದನ್ನು ತಿನ್ಬೇಕು. ಇದೆರಡು ಬಹುಶಃ ಸಾಕು ಅಂತ ಅನ್ಕೋತೀನಿ ಆಸ್ಪತ್ರೆ. ಖಂಡಿತ ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನಕ್ಕೆ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ರೆ ಖಂಡಿತ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರಿಂದ ಇಂಥ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇವತ್ತು ಮೂಳೆ ಸವೆತ ಅಂದರೇನು ಮತ್ತೆ ಅದರ ಲಕ್ಷಣಗಳೇನು, ಅದನ್ನ ನಾವು ಮನೆಯಲ್ಲೇ ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನಕ್ಕಾಗಿ ಇದನ್ನು ಹೇಗೆ ನಿವಾರಿಸಿಕೊಳ್ಳಬಹುದು, ಮತ್ತೆ ಮುಖ್ಯವಾಗಿ ಯಾಕೆ ಇದೆಲ್ಲ ನಮಗೆ ಈ ಕ್ಷಣದಲ್ಲಿ ಅಥವಾ ಈ ದಿನಗಳಲ್ಲಿ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದಕ್ಕೆ ಬಹಳ ಚೆನ್ನಾಗಿ ತಮ್ಮ ಆಯುರ್ವೇದದ ಅನುಭವದಿಂದ ಡಾಕ್ಟರ್ ನಮಗಿವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ ಈ ಕಾರ್ಯಕ್ರಮಗಳಿಗೆ ಜೋಡಿಸಿಕೊಂಡಿರಿ. ಇಂಥ ಕಾರ್ಯಕ್ರಮದಲ್ಲಿ ನಾವು ಈ ಬಗ್ಗೆ ಆಯುರ್ವೇದದ ಮೂಲಕ ಒಳ್ಳೆಯ ಆರೋಗ್ಯಯುತ ಜೀವನ ಕ್ರಮಕ್ಕಾಗಿ ಇಂಥ ಇನ್ನೂ ಅನೇಕ ವಿಷಯಗಳನ್ನು ನಿಮಗಾಗಿ ಹೊತ್ತು ತರ್ತೇವೆ. ಈಗ ನಿಮಗೆ ವಿದಾಯವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಮೂಲದವರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ಬಳ್ಳಾರಿಯ ತಾರಾನಾಥ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯದಿಂದ BAMSನಲ್ಲಿ ಪದವಿಯನ್ನು ಗಳಿಸಿದ್ದಾರೆ. 2.5 ದಶಕಗಳ ಅವಧಿಯಲ್ಲಿ ಯಕೃತ್, ಮೂಳೆ ಸವೆತ, ಕ್ಯಾನ್ಸರ್, ಬೆನ್ನು ನೋವು, ಮಧುಮೇಹ, ಕಣ್ಣು ಹಾಗೂ ಕಿವಿ ಸಮಸ್ಯೆ ಸೇರಿದಂತೆ ಸುಮಾರು 12,000ಕ್ಕೂ ಅಧಿಕ ರೋಗಿಗಳಿಗೆ ಪಂಚಕರ್ಮ ಪದ್ಧತಿಯ ಮುಖೇನ ಚಿಕಿತ್ಸೆಯನ್ನು ನೀಡಿ ಗುಣಪಡಿಸಿದ್ದಾರೆ. ಸ್ವಾಸ್ಥ್ಯ ರಕ್ಷಣಾರ್ಥವಾಗಿ ಸ್ವಸ್ಥ ಪಂಚಕರ್ಮ, ಗರ್ಭಧಾರಣೆಗೆ ಹಾಗೂ ಗರ್ಭಿಣಿಯರಿಗೆ ಚೈತನ್ಯ ಗರ್ಭ ಸಂಸ್ಕಾರ, ಶಿಶುಗಳಿಗೆ ಸ್ವರ್ಣಬಿಂದು ಪ್ರಾಶನ, ಹರ್ ಘರ್ ಆಯುರ್ವೇದ್ ಜ್ಞಾನ್ನಂತಹ ಆಯುರ್ವೇದ ಕಾರ್ಯಾಗಾರಗಳನ್ನು ನಡೆಸಿ ಜನಸಾಮಾನ್ಯರ ಆರೋಗ್ಯ ಸಂರಕ್ಷಣೆ ಬಗ್ಗೆ ತಿಳುವಳಿಕೆ ನೀಡುತ್ತಾ ಬಂದಿದ್ದಾರೆ. ಈ ಮುಂಚೆ ಕೊರೋನಾಗೆ ತುತ್ತಾಗಿದ್ದ ಶಿವಮೊಗ್ಗದ ಶ್ರೀ ರಾಮಕೃಷ್ಣ ಆಶ್ರಮದ ಸ್ವಾಮಿ ವಿನಯಾನಂದ ಸರಸ್ವತಿಯವರಿಗೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಮೂಲಕ ಗುಣಪಡಿಸಿದಂಥ ಕೀರ್ತಿ ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಳ ಅವರಿಗೆ. ಅಥರ್ವ ಆಯುರ್ಧಾಮ ಎನ್ನುವಂಥ ಯೂಟ್ಯೂಬ್ ಚಾನೆಲ್ ಮೂಲಕ ಆಸ್ಪತ್ರೆ ರಹಿತ ಜೀವನ ವಿಷಯದ ಕುರಿತು 750ಕ್ಕೂ ಅಧಿಕ ಸರಣಿ ವಿಡಿಯೋಗಳನ್ನು ಪ್ರಕಟಿಸಿದ್ದಾರೆ. ಪ್ರಸ್ತುತ ಶಿವಮೊಗ್ಗದ ಕಲ್ಲಹಳ್ಳಿಯ ಬಳಿ ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮ ಆಯುರ್ವೇದ ಆಸ್ಪತ್ರೆ ಹಾಗೂ ಅಥರ್ವ ಫಾರ್ಮಾ ವಿಷನ್ ಎಂಬ ಔಷಧ ತಯಾರಿಕಾ ಘಟಕದ ಸಂಸ್ಥಾಪಕರಾಗಿ 2,000ಕ್ಕೂ ಅಧಿಕ ರಾಸಾಯನಿಕ ರಹಿತ ಆಯುರ್ವೇದ ಔಷಧಗಳನ್ನು ತಯಾರಿಸುತ್ತಿದ್ದಾರೆ.